ಇನ್ನು ಕಾಂಗ್ರೆಸ್ 25 ಲೋಕಸಭಾ ಸ್ಥಾನಗಳಿಗೆ ಟಿಕೆಟ್ ಫೈನಲ್ ಮಾಡಿದೆ. ಆದರೆ ಕಾಂಗ್ರೆಸ್ಗೆ ಮೂರೇ ಕ್ಷೇತ್ರಕ್ಕೆ ಟಿಕೆಟ್ ಫೈನಲ್ ಮಾಡುವುದು ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ. ಎಷ್ಟು ದಿನ ಬಣಗಳ ಕಾದಾಟ ಸುಪ್ತವಾಗಿತ್ತು. ಆದರೆ ಈಗ ಯಾವಾಗ ಕೆಎಚ್ ಮುನಿಯಪ್ಪಗೆ ಟಿಕೆಟ್ ಸಿಗುತ್ತೆ ಅಂದ್ರೆ ಅಳಿಯರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಬಗ್ಗೆ ಸುಳಿವು ಸಿಗುತ್ತೋ ಆಗ ಮುನಿಯಪ್ಪ ವಿರುದ್ಧ ಕೋಲಾರ ಶಾಸಕರು ಎಂಎಲ್ಸಿಗಳು ಸಿಡಿದು ಬಿದ್ದಿದ್ದಾರೆ. ರಾಜೀನಾಮೆ ಪ್ರಹಸನ ಕೂಡ ಜೋರಾಗಿದೆ. ಈಗ ಸಿಎಂ ಮತ್ತು ಡಿಸಿಎಂ ಜೊತೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಇಡೀ ದಿನ ಕೋಲಾರ ಸಂಬಂಧಪಟ್ಟಾಗ ಏನೇನಾಯಿತು ಬನ್ನಿ ನೋಡೋಣ. ಎರಡು ಬಣದ ಮಧ್ಯೆ ಜಿದ್ದು ಪ್ರತಿಷ್ಠೆ, ತಾರಕಕ್ಕೇರಿದ ಕೋಲಾರ ಟಿಕೆಟ್ ಕದನ. ಕೋಲಾರದ 2 ಎಂಎಲ್ಸಿ 3 ಶಾಸಕರ ರಾಜೀನಾಮೆ ಹೈಡ್ರಾಮಾ. ಎಷ್ಟು ದಿನ ಒಳೊಳಗೆ ಕೊತ ಅಂತ ಕುದೀತಿದ್ದ ಕೋಲಾರ ಕಾಂಗ್ರೆಸ್ನ 2 ಬಣಗಳ ಲಾವಾರಸ ಇವತ್ತು ಇದ್ದಕ್ಕಿದ್ದಂತೆ ಸ್ಫೋಟಿಸಿದೆ. ಕೋಲಾರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ಗಾಗಿ ಇದ್ದ ರಮೇಶ್ ಕುಮಾರ್ ಅಂಡ್ ಕೆಎಚ್ ಮುನಿಯಪ್ಪ ಬಣಗಳ ಮಧ್ಯೆ ಆಂತರಿಕ ಕದನ ಇವತ್ತು ಹೊರಬಿದ್ದಿದೆ. ವಿಧಾನಸೌಧದಲ್ಲಿಂದು ದೊಡ್ಡ ಹೈಡ್ರಾಮಾವೇ ನಡೆದು ಹೋಯಿತು. ಕೋಲಾರಲ್ಲಿ ರೈಟ್ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಎಂಎಲ್ಸಿಗಳ ವಾದ. 1952ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ. ತುಂಬಾ ಬೇಜಾರಾಗಿದೆ. ಮನ್ನಣೆ ಸಿಗದೆ ಇರೋದ್ರಿಂದ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ. ನಾವು 3 ಜನ ಶಾಸಕರಿದ್ದೀವಿ, 2 ವಿಧಾನ ಪರಿಷತ್ ಸದಸ್ಯರು. ಐ ಕ್ಯಾನ್ ಗಿವ್ ರೆಸಿಗ್ನೇಷನ್ ಎನಿ ಟೈಮ್. ಇದು ಬ್ಲಾಕ್ ಮೇಲ್ ಅಲ್ಲ. ಇಂದು ಬೆಳಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನೆಗೆ ಧಾವಿಸಿದ್ದ ಸಚಿವ ಕೆಎಚ್ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸಲು ಲಾಬಿ ನಡೆಸಿದ್ರು. ಇನ್ನೇನು ಚಿಕ್ಕಪೆದ್ದಣ್ಣ ಹೆಸರೇ ಅಂತಿಮ ಆಗುತ್ತೆ ಅನ್ನೋ ಚರ್ಚೆ ನಡೀತಿರುವಂತೆಯೇ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಟ್ಟರೆ ರಾಜೀನಾಮೆ ನೀಡೋದಾಗಿ ಕಾಂಗ್ರೆಸ್ನ ಕೋಲಾರ ಶಾಸಕ ಕೊತ್ತನೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ, ಸಚಿವ ಎಂಸಿ ಸುಧಾಕರ್, ಎಂಎಲ್ಸಿಗಳಾದ ನಜೀರ್ ಅಹಮದ್, ಅನಿಲ್ ಕುಮಾರ್ ಬಂಡಾಯ ಸಾರಿದ್ದಾರೆ. 2 ಎಂಎಲ್ಸಿಗಳು ಮೊದಲೇ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಸಮಯ ಕೇಳಿದ್ರು. ಮಧ್ಯಾಹ್ನ 12:30ಕ್ಕೆ ಬರುವಂತೆ ಹೊರಟ್ಟಿ ಸಮಯ ಕೂಡ ಕೊಟ್ಟಿದ್ರು. ಎಂಎಲ್ಸಿಗಳ ಜೊತೆಗೆ ಶಾಸಕರು ಸಹ ವಿಧಾನಸೌಧಕ್ಕೆ ಧಾವಿಸಿದ್ರು. 1952ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ಜನಸಂಖ್ಯೆಯಲ್ಲಿ ಅವರು ಹೆಚ್ಚಿದ್ದಾರೆ. ಸುಮಾರು 3,80,000 ಮತದಾರರಿದ್ದಾರೆ. ಅವರು ಅವಕಾಶ ವಂಚಿತರಾಗಿದ್ದಾರೆ. ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಅವಕಾಶ ಮಾಡಿದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅವರೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಿದ್ವಿ. 100% ಬದ್ಧವಾಗಿದ್ದೀವಿ. ಇದು ಬ್ಲಾಕ್ ಮೇಲ್ ಅಲ್ಲ. ಇದು ಬ್ಲಾಕ್ ಮೇಲ್ ಅಲ್ಲ. ಅಂದ್ರೆ ನಿಮ್ಮ ನಿಲುವು, ನೀವು ನಮ್ಮ ನೋವು ನಮ್ಮ ಕಷ್ಟ ನಾವು ಕೆಎಚ್ ಮುನಿಯಪ್ಪನವ್ರಿಗೆ ಎಗರಿಸ್ಟ್ ಅನ್ನೋದಕ್ಕಿಂತನೂ ಕೆಎಚ್ ಮುನಿಯಪ್ಪನವರು ಪ್ರತಿ ತಾಲೂಕಲ್ಲೂ ಕೂಡ ಒಂದು ಕೌಂಟರ್ ಟೀಮ್ ಅನ್ನು ಮಾಡಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಬಲಗೈ ಸಮುದಾಯಕ್ಕೆ ಈ ಸಾರಿ ಕೋಲಾರ ಟಿಕೆಟ್ ಸಿಗಬೇಕೆಂದು ಕೋಲಾರದ ಶಾಸಕರು ಪಟ್ಟು ಹಿಡಿದು ರಾಜೀನಾಮೆ ಕೊಡಲು ತೆರಳುತ್ತಿರುವುದು ತಿಳಿಯುತ್ತಿದ್ದಂತೆ ಸಿಎಂ ಡಿಸಿಎಂ ಹಾಗೂ ಕೈ ಉಸ್ತುವಾರಿ ಎಚ್ಚೆತ್ತರು. ಈ ಬಗ್ಗೆ ಮೈಸೂರಿನಲ್ಲಿ ಸಭಾಪತಿ ಹೊರಟ್ಟಿ ಅವರ ಜೊತೆ ಸಿಎಂ ಮಾತನಾಡಿ ರಾಜೀನಾಮೆ ಪಡೆಯದಂತೆ ದೂರವಾಣಿಯಲ್ಲಿ ಮಾತನಾಡಿದ್ರು. ಅಲ್ಲದೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿರುವಾಗಲೇ ಶಾಸಕರು ಮತ್ತು ಎಂಎಲ್ಸಿಗಳಿಗೆ ರಾಜೀನಾಮೆ ನೀಡದಂತೆ ಸಿಎಂ ಮತ್ತು ಡಿಸಿಎಂ ಮನವಿ ಮಾಡಿದ್ರು. ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ. ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಶಿಯರ್ಗೆ ಅವಕಾಶ ಅಂತಲ್ಲ, ಬಲಗೈನವರು ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಸಚಿವರು ಈಗಾಗಲೇ ಮಾತಾಡಿದ್ದೀನಿ. ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದ್ದಾರಂತ ಅವರೆಲ್ಲರೂ ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ವಿಧಾನಸೌಧಕ್ಕೆ ಧಾವಿಸಿ ಬಂದ ಸಚಿವ ಬೈರತಿ ಸುರೇಶ್, ನಜೀರ್ ಮತ್ತು ಅನಿಲ್ ಕುಮಾರ್ಗೆ ರಾಜೀನಾಮೆ ನೀಡದಂತೆ ತಡೆದರು. ಸ್ಪೀಕರ್ ಕಚೇರಿಯಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಯಿತು. ಅನಿಲ್, ನಜೀರ್ ಅಹಮದ್ ರಾಜೀನಾಮೆ ಪತ್ರ ಹಿಡಿದು ಕೂತಿದ್ರು. ರೆಬೆಲ್ ನಾಯಕರ ಮನವೊಲಿಸಲು ಕೈ ನಾಯಕರು ಹರಸಾಹಸ ಪಟ್ಟರು. ಅವರಿಗೆ ಅಸಮಾಧಾನ ಆಗದೆ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಸೌಹಾರ್ದಯುತವಾಗಿ ಈ ಸಮಸ್ಯೆನ ಪರಿಹಾರ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ನಮ್ಮ ನಜೀರಣ್ಣ ಮತ್ತು ನಮ್ಮ ಅನಿಲ್ ಮತ್ತು ಉಳಿದ 3 ಜನ ಶಾಸಕರಿಗೂ ನಾನು ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ರಾತ್ರಿಗೆ ಬರ್ತಿದ್ದಾರೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರೂ. ರಾತ್ರಿಗೆ ಇದ್ರ ಬಗ್ಗೆ ನಾವು ಮಾತಾಡಿ ಇದ್ರ ಬಗ್ಗೆ ತೀರ್ಮಾನ ನಾವು ತಗೋತೀವಿ. ಮತ್ತೊಂದೆಡೆ ಸಿಎಂ ಮತ್ತು ಡಿಸಿಎಂ ಫೋನ್ ಬರುತ್ತಿದ್ದಂತೆ ಶಾಸಕರುಗಳು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದ್ರು. ಈ ವೇಳೆ ಮಾತನಾಡಿ ಸಭಾಪತಿ ಬಸವರಾಜ್ ಹೊರಟ್ಟಿ ಶಾಸಕರು ರಾಜೀನಾಮೆ ನೀಡದೆ ರಾಜೀನಾಮೆ ಪಡೆಯಲು ಆಗಲ್ಲ ಅಂತ ಹೇಳಿದ್ರು. ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ, ಅವ್ರು ಇನ್ನೂ ಟೈಮ್ ಬೇಕು ಅಂತ ಹೇಳ್ಯಾರ. ನಾವು ಒತ್ತಾಯ ಮಾಡಂಗಿಲ್ಲ. ಅವ್ರು ಯಾವಾಗ ಕೊಡ್ತಾರೆ ರಾಜೀನಾಮೆ ತಗೊಳ್ತೀನಿ. ಈಗ ಸದ್ಯ ಅಂತೂ ಕೊಡಂಗಿಲ್ಲ ಅಂದ್ರೆ ಅವರು ಅಷ್ಟೇ ನನ್ನ ಕೆಲಸ, ಉಳಿದ ಅವ್ರ ಕೆಲಸ. ಮತ್ತೊಂದೆಡೆ ಮಂಗಳೂರಿಗೆ ತೆರಳಿ ಸ್ಪೀಕರ್ ಯುಟಿ ಖಾದರ್ಗೆ ರಾಜೀನಾಮೆ ನೀಡೋದಕ್ಕೆ 3 ಎಂಎಲ್ಎಗಳು ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದ್ರು. ಆದರೆ ಯುಟಿ ಖಾದರ್ ಬೆಂಗಳೂರಿಗೆ ಬರುವ ವಿಷಯ ತಿಳಿದು ಕೂಡಲೇ 3 ಶಾಸಕರು ಮಂಗಳೂರು ಪ್ರಯಾಣಕ್ಕೆ ಬ್ರೇಕ್ ಹಾಕಿದ್ರು.
ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಮಧ್ಯದಲ್ಲಿ ನಮ್ಮ ಮಂತ್ರಿ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು DCM ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಇಲ್ಲ ನಾವು ಬರ್ತಾ ಇದ್ದೀವಿ, ನಾವು ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ, ನೀವು ಆತರ ಪಡಬೇಡಿ ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಹೇಳಿದ್ದಾರೆ ಇದನ್ನು ಇದು ಮಾಡಬೇಡಿ ಅಂತಕ್ಕಂಥದ್ದು. ಅದನ್ನು ಕೂಡ ಈಗ ಅವ್ರು ಬಂದು, ಈಗ ನಾವು ಒಳಗಡೆ ಇದ್ದಾಗ ಬಂದು ಸುರೇಶ್ ಅವರು ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾತಿಗೆ ಹಿರಿಯರಿಗೆ ಗೌರವ ಕೊಟ್ಟು ಈಗ ನಾವು ಸ್ಪೀಕರ್ ಅವರು ಬರೋದು ಇನ್ನು ತಡ ಆಗೋದ್ರಿಂದ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಮುಂದೆ ತೀರ್ಮಾನ ಮಾಡ್ತೀವಿ. ಇಷ್ಟೆಲ್ಲ ವಿರೋಧ ವ್ಯಕ್ತವಾಗ್ತಿದ್ದಂತೆಯೇ ಸಚಿವ ಮುನಿಯಪ್ಪ ತನ್ನ ಅಳಿಯನಿಗೆ ಟಿಕೆಟ್ ಕೇಳಿದ್ದು ನಿಜ, ಆದರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ. ನಾನೊಂದು ಡಿಮ್ಯಾಂಡ್ ಇಟ್ಟಿದ್ದೇನೆ, ಒಂದು ವೇಳೆ ನೀವು ಬೇರೆ ಯಾರಿಗಾದ್ರೂ ಕೊಡ್ತೀವಿ ಅಂದ್ರೆ ನಂದು ಅಭ್ಯಂತರ ಇಲ್ಲ. ಹೈಕಮಾಂಡ್ ಕೊಟ್ಟಂಥವ್ರಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಬರ್ತೀವಿ ಕೋಲಾರ ಚಿಕ್ಕಬಳ್ಳಾಪುರದ ಮಾತನ್ನು ನಾನು ಹೇಳಿದ್ದೇನೆ. ಇವತ್ತು ಅಷ್ಟೇ ಹೇಳ್ತೇನೆ. ನಾನು ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡಿರುವುದಕ್ಕೆ ಸಚಿವರು, ಶಾಸಕರು ಮತ್ತು MLCಗಳ ವಿರೋಧ ವ್ಯಕ್ತವಾಗ್ತಿದ್ದಂತೆ ಹೈಕಮಾಂಡ್ ಅಲರ್ಟ್ ಆಗಿದೆ. ಕೋಲಾರ ಅಭ್ಯರ್ಥಿ ಘೋಷಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತಡೆ ಹಿಡಿದಿದೆ. ಆದರೆ ಕೋಲಾರ ಕಲಹ ಸದ್ಯಕ್ಕೆ ಮುಗಿಯುವ ಲಕ್ಷಣ ಮಾತ್ರ ಕಾಣಿಸ್ತಿಲ್ಲ. ಸುನಿಲ್ ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು MC ಸುಧಾಕರ್ ಹಾಗೇನೆ ಉಳಿದವರು ಟಿಕೆಟ್ ಕುರಿತು ತಮ್ಮ ಬೇಡಿಕೆ ಏನು, ಏನವರ ನೋವು, ಇದರ ಬಗ್ಗೆ ಮಾತನಾಡಿಕೊಂಡ್ರು, ಅಸಮಾಧಾನ ಏನು ಅಂತ ಬನ್ನಿ ಅದೆಲ್ಲವನ್ನು ನೋಡೋಣ. ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಮಧ್ಯದಲ್ಲಿ ನಮ್ಮ ಮಂತ್ರಿ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು DCM ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಇಲ್ಲ ನಾವು ಬರ್ತಾ ಇದ್ದೀವಿ, ನಾವು ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ, ನೀವು ಆತರ ಪಡಬೇಡಿ ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಹೇಳಿದ್ದಾರೆ ಇದನ್ನು ಇದು ಮಾಡಬೇಡಿ ಅಂತಕ್ಕಂಥದ್ದು. ಅದನ್ನು ಕೂಡ ಈಗ ಅವ್ರು ಬಂದು, ಈಗ ನಾವು ಒಳಗಡೆ ಇದ್ದಾಗ ಬಂದು ಸುರೇಶ್ ಅವರು ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾತಿಗೆ ಹಿರಿಯರಿಗೆ ಗೌರವ ಕೊಟ್ಟು ಈಗ ನಾವು ಸ್ಪೀಕರ್ ಅವರು ಬರೋದು ಇನ್ನು ತಡ ಆಗೋದ್ರಿಂದ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಮುಂದೆ ತೀರ್ಮಾನ ಮಾಡ್ತೀವಿ. ನಾವು ಇದುವರೆಗೂ ನಾವು ರಿಸೈನ್ ಮಾಡಿಲ್ಲ. ನಾವು ಫಾರ್ಮೆಟ್ ತೊಗೊಂಡಿದ್ದೀವಿ. ಯಾವ ಫಾರ್ಮೆಟಲ್ಲಿ ರಿಸಿಗ್ನೇಷನ್, ಯಾಕಂದರೆ ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ಕೊಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಫಾರ್ಮೆಟನ್ನು ತೊಗೊಂಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಾತಿಗೆ ಏನಿವತ್ತು ಸುರೇಶ್ ಅವರು ಬಂದು ಹೇಳಿದ್ದಾರೆ ಅದಕ್ಕೆ ಗೌರವ ಕೊಟ್ಟು ನಾವು ಈಗ ಅವ್ರನ್ನ ಭೇಟಿ ಮಾಡಿ ನಂತರ ಮುಂದಿನ ತೀರ್ಮಾನ ತಗೊಳ್ತೀವಿ. ಈಗ ನಾವು 3 ಜನ ಶಾಸಕರಿದ್ದೀವಿ ಮತ್ತು 2 ವಿಧಾನ ಪರಿಷತ್ ಸದಸ್ಯರು. ಥ್ಯಾಂಕ್ ಯು. ಈ ಕ್ಷಣದಲ್ಲಿ ನಾವು ರಾಜೀನಾಮೆ ಕೊಡೋದಕ್ಕೆ ಬಂದಿದ್ವಿ. ಏನು ಹೈಕಮಾಂಡ್ ಬಲ್ಲ ಮೂಲಗಳಿಂದ ಚಿಕ್ಕಪೆದ್ದಣ್ಣವ್ರು ಟಿಕೆಟ್ ಕೊಡಬೇಕು ತೀರ್ಮಾನ ಆಗಿದೆ, ಅದನ್ನು ವಿರೋಧಿಸಿ ರಾಜೀನಾಮೆ ಕೊಡಬೇಕು ಅಂತ ಬಂದ್ವಿ. ಸ್ಪೀಕರ್ ಚೇಂಬರ್ ಇದ್ದಾಗ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು 1 ದಿವಸ ಕಾಲಾವಕಾಶ ಕೇಳಿದ್ದಾರೆ. ಮುಖ್ಯಮಂತ್ರಿಗಳ ಗೌರವ ಕೊಟ್ಟು ನಾವು ವಾಪಸ್ ಹೋಗ್ತೀವಿ. ಈಗ ಅಭ್ಯರ್ಥಿ ಬೇರೆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಹೌದು ಸರ್. ಅಲ್ಲಿ ಬಲಗೈ ಸಮುದಾಯ ಹೆಚ್ಚಿಗೆ ಇದ್ದಾರೆ, ಅವಕಾಶ ವಂಚಿತರಾಗಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಬಲಗೈ ಸಮುದಾಯಕ್ಕೆ ಕೊಟ್ಟಿಲ್ಲ. ನಾವು ಬಲಗೈ ಸಮುದಾಯಕ್ಕೆ ಕೊಟ್ಟರೆ ನಾವು ಗೆಲ್ಲಕ್ಕೆ ಅವಕಾಶ ಇದೆ, ಕಾಂಗ್ರೆಸ್ ಪಕ್ಷಕ್ಕೂ ಗೌರವ ಬರ್ತದೆ ಅಂತ ಹೇಳಿದ್ದೀವಿ. ಇಷ್ಟೆಲ್ಲ ನೀವು ಮೊನ್ನೆ ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತಾಡಲು ಕೂಡ ಹೇಳಿದಿರಿ, ಆದ್ರೂ ಕೂಡ ಯಾಕೆ ಇನ್ನೂ ಒತ್ತಡ ಪಟ್ಟಿ ಯಾಕೆ ಅಂತ ಅವರಿಗೆ ಕೊಡಬೇಕು ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೋಡಿ, ಈಗಾಗಲೇ ಮುನಿಯಪ್ಪನವ್ರಿಗೆ ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, ಮಂತ್ರಿ ಮಾಡಿದ್ದಾರೆ, ನಮ್ಮ ತಕರಾರಿಲ್ಲ. ಅವ್ರ ಮಗಳಿಗೆ KGF ನಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ, MLA ಮಾಡಿದ್ದಾರೆ, ಚೇರ್ಮನ್ ಮಾಡಿದ್ದಾರೆ, ನಮ್ಮ ತಕರಾರಿಲ್ಲ. ಆದ್ರೆ ಮತ್ತೆ ಪಾರ್ಲಿಮೆಂಟ್ ಸೀಟ್ ಕೊಡೋದನ್ನ ಅಲ್ಲಿ ಜನಸಂಖ್ಯೆ ಹೆಚ್ಚಿರೋರು ಕೊಡಿ ಅಂತ ಮತ್ತೆ ಒಂದ್ ಕಡೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ? ಹಾಗಾದ್ರೆ ಕುಟುಂಬ ರಾಜಕಾರಣ ಬೇಡ ಅಂತಿದ್ದೀರಾ? ಕುಟುಂಬ ರಾಜಕಾರಣ ಬೇಡ ಅಂತಲ್ಲ, ಅಲ್ಲಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಅವಕಾಶ ಮಾಡಿಕೊಡಿ. ಈಗಾಗಲೇ ಅವ್ರ ಕುಟುಂಬಕ್ಕೆ ಅವಕಾಶ ಇದೆ, ಮತ್ತೆ ಜನ ಕೂಡ ಒಪ್ಕೋಬೇಕಲ್ವಾ? ಅಲ್ಲ, ನಿಮ್ಮ ನಿರ್ಧಾರ ಈಗ ಅವರಿಗೆ ಕೊಟ್ರೆ ಮತ್ತೆ ಮುನಿಯಪ್ಪ ಫ್ಯಾಮಿಲಿ ಏನಿರ್ತದೆ ಅದು ಅಚಲವಾಗಿರ್ತದೆ ಸರ್. ಥ್ಯಾಂಕ್ ಯು. ಕೂಡ ಕೆಲಸ ಮಾಡ್ತೀರಾ? ಈಗ ಬಲಗೈ ಕೊಡಬೇಕು ಅನ್ನೋದು ಚರ್ಚೆ, ಎಡಗೈ ಕೊಟ್ಟರೆ ಕೆಲಸ ಮಾಡ್ತೀರಾ? ಹೈಕಮಾಂಡ್ ತೀರ್ಮಾನ ತಗೊಂಡು ಬದ್ಧವಾಗಿ. ಎಷ್ಟು ಗಂಟೆ ಸಮಯ ಕೇಳಿದ್ದಾರೆ ಸರ್ ಅವರು? ಮುಖ್ಯಮಂತ್ರಿ 8 ಗಂಟೆಗೆ ಬರ್ತಾರೆ. ಥ್ಯಾಂಕ್ ಯು. ಸಚಿವ KH ಮುನಿಯಪ್ಪ ಮತ್ತು MLC ನಜೀರ್ ಅಹಮದ್ ಮಧ್ಯೆ ಪುಟ್ಗೋಸಿ ಕದನ ಏರ್ಪಟ್ಟಿದೆ. ನಜೀರ್ ಅಹಮದ್ ಬೆಳೆಸಿದ್ದೆ ನಾನು ಅನ್ನೋ ಮಾತಿಗೆ ತಿರುಗೇಟು ಕೊಟ್ಟಿರುವಂತಹ ನಜೀರ್ ಅಹಮದ್ ಮುನಿಯಪ್ಪ ವಿರುದ್ಧ ಕಿಡಿಕಾರಿದ್ರು. 1991ರಲ್ಲಿ ನಾನು ಸಚಿವನಾಗಿದ್ದೆ, ಮುನಿಯಪ್ಪ ಒಂದು ಪುಟ್ಗೋಸಿ ಬ್ಯಾಗ್ ಇಟ್ಕೊಂಡು ನನ್ನ ಹಿಂದೆ ಬರ್ತಿದ್ದ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಮುನಿಯಪ್ಪನಿಗೆ ಹೋಗ್ಬಿಟ್ಟು ಕೇಳಿ, ಬ್ಯಾಗ್ ಇಟ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾಗ ಆವಾಗ ನಾನು ಸಚಿವನಾಗಿದ್ದೆ, ಮಂತ್ರಿ ಆಗಿದ್ದೆ. ಆತ ಪುಡ್ಗೋಸಿ ಬ್ಯಾಗ್ ಇಟ್ಕೊಂಡು ನಮ್ಮ ಹಿಂದೆ ಬರ್ತಿದ್ದ, ಮರ್ತು ಬಿಟ್ಟಿದ್ದಾನ ಕೇಳಿ. ಪುಡ್ಗೋಸಿ ಅನ್ನುವಂತ ಶಬ್ದ ಬಳಕೆ ಮಾಡಿದ್ದಾರೆ. ಅವರು ಸಚಿವರಾಗಿದ್ದರೆ ನೀವು ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ರಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಾನು ಕೆಳಮಟ್ಟಕ್ಕೆ ನಿಂತು ಅವ್ರಿಗೂ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ, 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ, 28 ವರ್ಷ ಸತತವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು. ಇಂಥವೆಲ್ಲ ಸಣ್ಣ ಬಣ್ಣದ ಮಾತಾಡ್ತಾರೆ, ಅವ್ರ ಕೋಪದಲ್ಲಿ ಮಾತಾಡಿದ್ರೆ ಅದಕ್ಕೆಲ್ಲ ನಾನು. ಪುಟುಗೋಸಿ ಅನ್ನುವಂತ ಶಬ್ದ ಬಳಕೆ ಮಾಡಿದ್ದಾರೆ. ಅವರು ಸಚಿವರಾಗಿದ್ದರೆ ನೀವು ಬ್ಯಾಗ್ ಇಟ್ಕೊಂಡು ಹೋಗ್ತಿದ್ರಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ.
ನಾನು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ನಾನು ಕೆಳಮಟ್ಟಕ್ಕೆ ನಿಂತು ಅವ್ರಿಗೆ ಉತ್ತರ ಕೊಡೋ ಮಟ್ಟಕ್ಕೆ ಹೋಗಲ್ಲ. ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಮಾಡಿದ್ದೀನಿ. 10 ವರ್ಷ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. 28 ವರ್ಷ ಸತತವಾಗಿ ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವನು. ಇಂಥವೆಲ್ಲ ಸಣ್ಣ ಬಣ್ಣದ ಮಾತಾಡ್ತಾರೆ, ಅವ್ರ ಕೋಪದಲ್ಲಿ ಮಾತಾಡಿದ್ರೆ ಅವಕ್ಕೆಲ್ಲ ನಾನು. ಇನ್ನು ಕೋಲಾರ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇರೋದು ನಿಜ, ಎಲ್ಲರೂ ಸಮಾಧಾನದಿಂದ ಇರುವಂತೆ ಹೇಳಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಬಂಡಾಯ ಶಮನಕ್ಕೆ ಟ್ರಬಲ್ ಶೂಟರ್ ಎಂಟ್ರಿ ಆಗಿದ್ದು, ಈ ರೀತಿ ನಿರ್ಧಾರಗಳನ್ನು ಯಾರೂ ಮಾಡಬೇಡಿ, ನಾನು ಬೆಂಗಳೂರಿಗೆ ಬಂದ ಮೇಲೆ ಎಲ್ಲರ ಜೊತೆ ಮಾತನಾಡ್ತೀನಿ ಅಂತ ಡಿಕೆ ಹೇಳಿದ್ದಾರೆ. ಕೋಲಾರದಲ್ಲಿ ಸಾಕಷ್ಟು ಅಸಮಾಧಾನ ಇದೆ ಅಂತೇಳಿ ಸಚಿವರು ಮತ್ತೆ ಶಾಸಕರು ನಾವು ರಾಜೀನಾಮೆ ಕೊಡ್ತೇವೆ ಅಂತ ಹೊರಟ್ಟಿ ಅವರ ಸಮಯ ಕೇಳಿದಾರಂತೆ ಸರ್. ಅಸಮಾಧಾನ ಇರೋದು ನಿಜ. ಯಾಕಂತಂದ್ರೆ ಇನ್ನೂ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ. ಅಸಮಾಧಾನ ಅಂತೂ ಇದೆ, ಅನೌನ್ಸ್ ಆಗ್ಬಿಡ್ತದೆ ಅಂತ ಅವರು ಭಯದಲ್ಲಿದ್ದಾರೆ. ಅದೇ ಮುನಿಯಪ್ಪ ಕಡೆಯವರು ಕೊಡ್ತಾ ಇದ್ದಾರೆ, ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಿ, ಮತ್ತೆ ಅವ್ರು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದು ಅಸಮಾಧಾನ ಅಂತ ಅಂತಾರೆ ಸರ್. ಸ್ಥಳೀಯರಿಗೆ ಅವಕಾಶ ಅಂತಲ್ಲ, ಬಲಗೈನವರು ಕೊಡಬೇಕು ಅನ್ನೋದು. ಬಲಗೈ ಲೆಫ್ಟ್ ರೈಟ್ ಕೊಡಬೇಕು ಅನ್ನೋದು ಅವರ. ಸರ್, ಕೋಲಾರದ ಮುಖಂಡರುಗಳ ಜೊತೆ ಮಾತಾಡ್ತೀರಾ ಸರ್? ಈಗ ಅಲ್ಲಿ ಸಚಿವರು ಈಗಾಗಲೇ ಮಾತಾಡಿದ್ದೀನಿ, ಅವ್ರಿಗೆಲ್ಲ ಸಮಾಧಾನವಾಗಿರಿ ಅಂತ ಹೇಳಿ. ಹೊರಟ್ಟಿ ಅವ್ರದ್ದು ಕಾಲಾವಕಾಶ ತಗೊಂಡಿದ್ದಾರಂತ ಅವರೆಲ್ಲರೂ ನಾವು ರಾಜೀನಾಮೆ ಸಲ್ಲಿಸ್ತೀವಿ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಬಟ್ ಅವರು ಸಮಾಧಾನವಾಗಿರಿ ಅಂತ ಹೇಳಿದ್ದೀನಿ. ಯಾವ ಟಿಕೆಟ್ ಅನೌನ್ಸ್ಮೆಂಟ್ ಆಗಿಲ್ಲ, ಯಾರು ಗಾಬರಿ ಪಡಬೇಕಂತೇನಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಶಿಸ್ತು, ಯಾರು ಲಕ್ಷ್ಮಣ್ ರೇಖಾದಲ್ಲಿ ಶಿಸ್ತನ್ನ ಯಾರು ಮುರಿಬಾರ್ದು. ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇಲ್ಲ ಅಂದ್ರೆ ನಾವು ಯಾರು ಅಲ್ಲ. ನಾನು ಅವರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ದೇನೆ, ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಇವತ್ತು ಹೋಗ್ತಾ ಇದ್ದೇನೆ, ನಾನು ಮುಖ್ಯಮಂತ್ರಿ ಮೈಸೂರು ಹೋಗಿ ಕೂತಿ ಏನೇನು ಸಮಸ್ಯೆ ಇದ್ರು ನಾವು ಬಗೆಹರಿಸ್ತೀವಿ. ಆದರೆ ನಾವು ರಾಜ್ಯದ ಹಿತನ ನಾವು ಮಾಡಬೇಕಾಗ್ತದೆ, ಪಕ್ಷದ ಹಿತ. ಇನ್ನು ಇವತ್ತಿನ ಅಷ್ಟು ಬೆಳವಣಿಗೆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಟಿವಿ9 ಜೊತೆಗೆ ಸಚಿವ KH ಮುನಿಯಪ್ಪ ಮಾತನಾಡಿದರು. ನಮ್ಮ ಪ್ರತಿನಿಧಿ ಪ್ರಮೋದ್ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಮುನಿಯಪ್ಪ, ಬನ್ನಿ ನೋಡೋಣ. ಪರಿಷತ್ನ ಸದಸ್ಯರು ಅನಿಲ್ ಕುಮಾರ್ ಇರ್ಬೋದು ಅಥವಾ ನಜೀರ್ ಅಹಮದ್ ಇರ್ಬೋದು, ಅವರೆಲ್ಲರೂ ಕೂಡ ಸಭಾಪತಿಯವರ ಚೇಂಬರ್ಗೆ ಹೋದರು. ಚೇಂಬರ್ ಹೋಗಿ ಮಾತಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ನಾವು ರಾಜೀನಾಮೆ ನೀಡೇ ಬಿಟ್ವಿ ಅಂತ ಹೇಳಿದ್ರು. ಇದೆಲ್ಲ ಹೈ ಡ್ರಾಮಾ ನೋಡ್ತಾರೆ, ಏನು ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ, ಇದಕ್ಕೊಂದು ಇತಿಹಾಸ ಇದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 30 ವರ್ಷಗಳ ಕಾಲ ಪಾರ್ಲಿಮೆಂಟ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. 10 ವರ್ಷ ಅದರಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಹೈಕಮಾಂಡು ನನ್ನನ್ನು ಅಸೆಂಬ್ಲಿಗೆ ಬರಬೇಕು ಅಂತ ಹೇಳಿದರು. ಅಸೆಂಬ್ಲಿಗೆ ಬಂದೆ, ಕಂಟೆಸ್ಟ್ ಮಾಡಿದೆ, ಜನ ಆಶೀರ್ವಾದ ಮಾಡಿದರು. ಪಕ್ಷ ನಮ್ಮನ್ನು ಇವತ್ತು ಹೈಕಮಾಂಡು ಮಂತ್ರಿಯಾಗಿ ಮಾಡಿದ್ದಾರೆ, ಕೆಲಸ ಮಾಡ್ತಾಯಿದ್ದೆ. ನಾನು ಒಂದು ಮನವಿಯನ್ನು ಮಾಡಿದೆ. ನಾನು ಸೋತಿದ್ದೇನೆ, 7 ಸಾರಿ ಗೆದ್ದಿದ್ದೇನೆ. ಅಲ್ಲಿ ಸೋತಿರೋ ನೋವಿದೆ, ನನಗೊಂದು ಅವಕಾಶ ಮಾಡಿಕೊಡಿ. ನಮ್ಮ ಅಳಿಯನೇ ಇದ್ದಾರೆ, ಕಂಟೆಸ್ಟ್ ಮಾಡಲಿ, ಗೆಲ್ಸೋಣ ಒಟ್ಟಿಗೆ ಸೇರಿ. ನಮ್ಮನ್ನೆಲ್ಲ ಸಭೆ ಕರೆದರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಆ ಸಭೆಯಲ್ಲಿ ಕೂಡ ನಾನು ಮನವಿ ಮಾಡಿದೆ, ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಗೆಲ್ಲೋದಕ್ಕೆ ನಾವು ಶ್ರಮಿಸೋಣ. ನಂದೊಂದು ಮನವಿ ಇದೆ. ಜೀವನದಲ್ಲಿ ಸೋಲು ಕಂಡಿರಲಿಲ್ಲ, ಕಾರಣಾಂತರದಿಂದ ಸೋಲಾಯಿತು. ಆ ಸ್ಥಾನವನ್ನು ಗೆದ್ದುಕೊಳ್ಳೋಣ ಅನ್ನೋ ಮಾತನ್ನು ನಾನು ಎಲ್ಲರಿಗೂ ಮನವಿ ಮಾಡಿದೆ. ರಮೇಶ್ ಕುಮಾರ್ ಅವರಿಗೆ ಹೇಳಿದೆ, ನಂಜೇಗೌಡರಿಗೆ ಹೇಳಿದೆ, ಅನಿಲ್ ಕುಮಾರ್ಗೆ ಹೇಳಿದೆ, ಮತ್ತು ನಮ್ಮ ಇವರು ಕೊತ್ತೂರು ಮಂಜು ಅವ್ರಿಗೂ ಕೂಡ ಹೇಳಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ದರು, ಕಾರ್ಯಾಧ್ಯಕ್ಷರಿದ್ದರು, ಎಲ್ಲರಿಗೂ ಹೇಳಿದೆ. ನಾನು ಸಮಾಧಾನವಾಗಿದ್ದೆ. ಈ ಚುನಾವಣೆ ವಿಷಯದಲ್ಲಿ ಕೂಡ ಇಷ್ಟೇ ಹೇಳಿದೆ. ರಮೇಶ್ ಕುಮಾರ್ ಅವರು ಹೇಳಿದರು, ನಾನೀಗಾಗಲೇ 3 ತಿಂಗಳಿಂದ ಹೇಳಿದ್ದೇನೆ, ಯಾರಿಗಾದರೂ ಸೀಟ್ ಕೊಡ್ರಿ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಬರೋಣ ಅನ್ನೋ ಮಾತನ್ನು ಹೇಳಿದರು. ಮೊನ್ನೆ ಕೂಡ ಸಭೆಯಲ್ಲೇ ಮಾತನ್ನು ನಾನು ಅಷ್ಟೇ ಹೇಳಿದೆ. ನಾನೊಂದು ಡಿಮ್ಯಾಂಡ್ ಇಟ್ಟಿದ್ದೇನೆ, ಒಂದು ವೇಳೆ ನೀವು ಬೇರೆ ಯಾರಿಗಾದರೂ ಕೊಡ್ತೀವಿ ಅಂದ್ರೆ ನಂದು ಅಭ್ಯಂತರ ಇಲ್ಲ. ಹೈಕಮಾಂಡ್ ಕೊಟ್ಟಂಥವ್ರಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಬರ್ತೀವಿ ಕೋಲಾರ ಚಿಕ್ಕಬಳ್ಳಾಪುರ ಅನ್ನೋ ಮಾತನ್ನು ನಾನು ಹೇಳಿದ್ದೇನೆ. ಇವತ್ತು ಅಷ್ಟೇ ಹೇಳ್ತೇನೆ. ನಾನು ಅವರು ಯಾವ ಕಾರಣದಿಂದ ಇಷ್ಟು ಇದಕ್ಕೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ. ನನಗೆ ನೋವಾದಾಗ, ನನಗೆ ಸೋಲಿಸಿದಾಗ ನಾನು ಯಾವತ್ತೂ ಕೂಡ ಏನೂ ಮಾತಾಡಿಲ್ಲ. ಭಾರತಿ ಸುರೇಶ್ ಅವರು ಇದನ್ನು ಜವಾಬ್ದಾರಿ ತಗೊಂಡಿದ್ದಾರೆ. ಮತ್ತು ಅವ್ರಿಗೂ ನಾನು ಮೊದಲು ಹೇಳಿದ್ದೆ, ನೋಡಪ್ಪ, ನಾನು 7 ಸಾರಿ ಗೆದ್ದಿದ್ದೀನಿ, ಗೆಲ್ಲೋದಕ್ಕೆ ಕಷ್ಟ ಇಲ್ಲ, ಬಟ್ ನಾವೆಲ್ಲ ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಹೋದಾಗ ಗೆಲ್ಲಕ್ಕೆ ಸಾಧ್ಯವಾಗ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದೆ.
ಅದಕ್ಕೆ ಮುಖ್ಯಮಂತ್ರಿಗಳು ಮೀಟಿಂಗೇ ಮಾಡಿದರು. ಆ ಮೀಟಿಂಗಲ್ಲಿ ಅವ್ರಿಗೆ ಆಥರೈಸ್ ಮಾಡಿದ್ರು, ನೀವು ಯಾರಿಗೇ ಕೊಡಿ ನಾವು ಒಟ್ಟಿಗೆ ಕೆಲಸ ಮಾಡಿ ಗೆಲ್ಸ್ಕೊಂಬತ್ತೀವಿ ಅನ್ನೋ ಮಾತನ್ನು ಎಲ್ಲರೂ ಸೇರಿ ಹೇಳಿದ್ವಿ, ನಾನು ಸೇರಿ ಹೇಳಿದ್ದೀನಿ. ಅದಾದಮೇಲೆ ಈ ಬೆಳವಣಿಗೆ ಆಶ್ಚರ್ಯಕರವಾಗಿದೆ. ನನಗೆ ಇದರ ವಿಷಯ ಗೊತ್ತಿಲ್ಲ. ಸುರೇಶ್ ಅವರು ಕೂಡ ಈಗ ಫೋನ್ ಮಾಡಿ ಮಾತಾಡಿದೆ ನಾನು, ನೋಡಪ್ಪ ಯಾವ ಕಾರಣಕ್ಕೆ ಹಿಂಗೆಲ್ಲ ಆಗ್ತಾ ಇದೆ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಇದನ್ನು ಮಾತಾಡಿರಿ ಅಂತ ಹೇಳಿದೆ. ಈಗ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಕೇಳಿದ್ದೀನಿ, ನೋಡಪ್ಪ ನಾವು ಯಾವುದು ಭಿನ್ನಾಭಿಪ್ರಾಯ ಇಟ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಗೆಲ್ಲಬೇಕು, ಅಲ್ಲಿ ನಾನು ಸೋತಿದ್ದೇನೆ, ಅದನ್ನು ಗೆಲ್ಲೇಬೇಕು ನಾವು, ಅದಕ್ಕೆ ನೀವು ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಅವ್ರನ್ನ ನಾನು ಕೇಳಿದ್ದೀನಿ. ಇಷ್ಟು ಬಿಟ್ಟರೆ ಬೇರೆ ನನಗೆ ವಿಷಯ ಗೊತ್ತಿಲ್ಲ. ಅವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ನನಗೆ ಯಾವ ಭೀತಿ ಏನಿಲ್ಲ, ನನ್ನ ನಂಬಿಕೆ ಇದೆ, ಇದೆಲ್ಲ ಬಗೆಹರಿಸಿ ಅವರು ಸೀಟ್ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಅದರಿಂದ ಯಾವುದು ಅನುಮಾನವೂ ನನಗಿಲ್ಲ. ಬಟ್ ಮಾತಾಡಿ ಅವ್ರನ್ನೆಲ್ಲ ಕುಂತಿರಿಸಿ ಮಾತಾಡಲಿ, ಏನಾದರೂ ವ್ಯತ್ಯಾಸಗಳಿದ್ರೆ ಸರಿ ಮಾಡ್ಕೊಡೋಣ, ಪಕ್ಷ ಅಧಿಕಾರಕ್ಕೆ ಬರೋದು ಕೆಲಸ ಮಾಡೋಣ.